ಇನ್ನು ಚೀನಾ ವೈರಸ್ನಿಂದ ಆತಂಕ ಪಡುವ ಅಗತ್ಯ ಇಲ್ಲ. ಡಿಸೆಂಬರ್ನಲ್ಲಿ ಕೆಮ್ಮು ಜ್ವರ ಬರುವುದು ಸಹಜ ಅಂತ ಸುವರ್ಣ ನ್ಯೂಸ್ಗೆ ಡಾಕ್ಟರ್ ವಿಶಾಲ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. HMPV ಹೊಸ ವೈರಸ್ ಅಲ್ಲ, 2001ರಲ್ಲಿ ಇದು ಪತ್ತೆಯಾಗಿದೆ. ನಮ್ಮ ಜೊತೆಗೆ ಈ ವೈರಸ್ 24 ವರ್ಷಗಳಿಂದ ಇದೆ. ಯಾವುದೇ ವೈರಸ್ ಬಂದರೂ ಕೂಡ ವ್ಯಾಕ್ಸಿನ್ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜನರ ರಕ್ಷಣೆಗಾಗಿ ಇದೆ. HMPV ವೈರಸ್ನಿಂದ ಯಾರಿಗೂ ಭಯ ಬೇಡ ಅಂತ ಸುವರ್ಣ ನ್ಯೂಸ್ಗೆ ವಿಜ್ಞಾನಿ ಡಾಕ್ಟರ್ ವಿಶಾಲ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಕೋವಿಡ್ ವೈರಸ್ನ ಬಗ್ಗೆ ಒಂದು ಭಯ ಬಂದಿತ್ತು, ಒಂದು ಚರ್ಚೆ ಆಯಿತು. ಅಲ್ಲಿಂದ ಕತೆ ಶುರುವಾದದ್ದು. ಪ್ರತಿ ವರ್ಷ ಒಂದು ಹೊಸ ವರ್ಷನದ ವೈರಸ್ ಬಂದಿತ್ತು. 2019ಇಂದ ತೆಗೆದು 20 ಅಲ್ಲಿ ನಮಗೆ ಜಗತ್ತು ಲಾಕ್ಡೌನಿಗೆ ಹೋಯಿತು. 2021ನಲ್ಲಿ ಹೊಸ ವೈರಸ್ ಬಂತು, ಕೋವಿಡ್ದು ಹೊಸ ಸ್ಟ್ರೇನ್ ಬಂತು. 21, 22 ಮತ್ತು ನಾವು 23, 24ರಲ್ಲಿ ವಾಪಸ್ ನಮ್ಮ ಬಿಸ್ನೆಸ್ಗಳನ್ನೆಲ್ಲ ಕೆಲಸಗಳನ್ನು ಮತ್ತು ನಮ್ಮ ಸಮಾಜದ ಕೆಲಸಗಳನ್ನು ಶುರು ಮಾಡಿದ್ದೇವೆ. ಈ ನಿಟ್ಟಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ಡಿಸೆಂಬರ್ ತಿಂಗಳಲ್ಲಿ ವಿಂಟರಲ್ಲಿ ಎಸ್ಪೆಷಲಿ ಕೋಲ್ಡಲ್ಲಿ ವೈರಸ್ ಬರೋದು ಸಾಮಾನ್ಯ. ಯಾವುದೇ ಪಲ್ಮನಾಲಜಿಸ್ಟ್ ಅಥವಾ ಫಿಸಿಷಿಯನ್ ಹತ್ರ ಕೇಳಿದರೆ ಅಥವಾ GPಗಳ ಹತ್ರ ಕೇಳಿದರೆ ಕಮ್ಯುನಿಟಿಯಲ್ಲಿ ಸಾಮಾನ್ಯವಾಗಿ ಕೆಮ್ಮ, ನೆಗಡಿ, ಶೀತ ಬರುವುದು ತುಂಬ ಸಾಮಾನ್ಯ. ಜನರಿಗೆ ಸಾಮಾನ್ಯ, ನಿಮಗೂ ಸಾಮಾನ್ಯ. ಈ ನಿಟ್ಟಲ್ಲಿ ಆತಂಕಪಟ್ಟು ಭಯಪಡುವಂಥದ್ದು ಯಾಕೆ ಶುರುವಾಗಿದೆ ಹೇಳಿದರೆ, ಈ 2009ರಲ್ಲಿ ಆಗುವಂಥ ಅನಾಹುತ ಕೋವಿಡ್ ವೈರಸ್ನ ಪ್ಯಾಂಡಮಿಕ್ ಜಗತ್ತನ್ನು ಅಲ್ಲಾಡಿಸಿಬಿಟ್ಟಿದೆ. ಯಾಕಂದರೆ 5 ಗ್ರಾಮ್ ಆ ವೈರಸ್ನ 5 ಗ್ರಾಮು ನಮ್ಮ ಜಗತ್ತನ್ನು ನಿಲ್ಲಿಸಿಬಿಡ್ತಿತ್ತು. ಕಂಪ್ಲೀಟ್ ಜಗತ್ತು ನಿಂತೋಗಿತ್ತು, ಎಲ್ಲ ಕಾರ್ಯಗಳು ನಿಂತೋಗಿತ್ತು, ರೋಡ್ಗಳು ಖಾಲಿ ಆಗೋಗಿತ್ತು. ಈ ಬರೀ 5 ಗ್ರಾಮ್ ಆಫ್ ದಿಸ್ ವೈರಸ್, ಯಾಕಂದರೆ ಈ ವೈರಸ್ ಇದು ವೇಟ್ 0.85 ಆಟೋಗ್ರಾಮ್ ಇತ್ತಿದ್ದು, 6ನೇ ವೈರಸ್ ಇತ್ತು. ಆ ದಿನದಿಂದ ಜಗತ್ತಲ್ಲಿ ಎಲ್ಲ ಆರೋಗ್ಯದ ಸಂಸ್ಥೆಗಳು, ದೇಶದ ಎಲ್ಲ ಆರೋಗ್ಯ ಸಂಸ್ಥೆಗಳು ಒಂದು ರೀತಿಯ ಜಾಗ್ರತೆಯನ್ನು ಮೂಡಿಸ್ತಾ ಇದ್ದಾರೆ. ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಹೇಳ್ತೇವೆ ಇದಕ್ಕೆ. ಅಂದರೆ ಯಾವುದೇ ಫ್ಯೂಚರ್ ಪ್ಯಾಂಡಮಿಕ್ಗಳು ಆಗದ ಹಾಗೆ ಯಾವ ರೀತಿಯಲ್ಲಿ ನಾವು ಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಹೇಳುವಂಥ ಚರ್ಚೆ ಬಂದಿದೆ. ಈಗ ಈ HMPV ವೈರಸ್ ನೀವು ಕೇಳಿದರೆ ಹ್ಯೂಮನ್ ದ ಮೆಟಾ ಪಾಲಿವೈರಸ್ಸಿಗೆ ಇವತ್ತಿಗೆ ಈ HMPV ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಏನು ಹೇಳ್ತಾ ಇದ್ದೇವೆ, ಈ ನ್ಯೂಮೋ ವೈರಸ್ ಹೇಳಿದ್ರೆ ಲಂಗ್. ಈ HMPV ವೈರಸ್ಸು ಮೊದಲಿಂದನೂ ಗೊತ್ತಿರುವಂಥ ವೈರಸ್, ಹೊಸತೇನು ವೈರಸ್ ಅಲ್ಲ. ಇದರದ್ದು ಮೊದಲನೇ ಮಾಹಿತಿ ಸಿಕ್ಕಿದ್ದು 2001ರಲ್ಲಿ, ಅಂದರೆ ಇವತ್ತಿಗೆ 24 ವರ್ಷ ಆಯಿತು. ಈ ವೈರಸ್ ನಮ್ಮೊಟ್ಟಿಗೆ ಇರ್ತಿತ್ತು, ನಮ್ಮನ್ನು ಇನ್ಫೆಕ್ಷನ್ಸ್ಗಳು ಮಾಡ್ತಿತ್ತು. ಈಗ ಇಷ್ಟವರೆಗೆ ಇದರದ್ದು ಪ್ರತಿದಿನ ಡಿಟೆಕ್ಷನ್ ಆಗ್ತಿರಲಿಲ್ಲ. ಯಾಕಂದರೆ ಇದರ ಮೊದಲು, ಅಂದರೆ 2009 ಡಿಸೆಂಬರ್ನ ಮೊದಲು, ಕೋವಿಡ್ ಬರುವ ಮೊದಲು ನಾವು ಜಗತ್ತಲ್ಲಿ ಎಷ್ಟೋ ಲಕ್ಷಾಂತರ ವೈರಸ್ಗಳು ಇರ್ತಿತ್ತು, ನೆಗಡಿ ಕೆಮ್ಮ ಮಾಡ್ತಿತ್ತು. ಅದರಲ್ಲಿ ಮೋಸ್ಟ್ ಕಾಮನ್ ನಾವು ಇನ್ಫ್ಲುಯೆನ್ಸಾ ವೈರಸ್ ಹೇಳ್ತಿದ್ದೆವು. ಬಟ್ ಇವತ್ತಿಗೆ ಓವರಾಲ್ ವರ್ಲ್ಡಲ್ಲಿ ಅದರ ಮಾನಿಟ್ರಿಂಗ್ ನಡೀತಾ ಉಂಟು. ಬಟ್ ಕೋವಿಡ್ ಆದ ಮೇಲೆ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಹೇಳುವ ರೀತಿಯಲ್ಲಿ HMPVಯನ್ನು ಒಂದು ದರ್ಗದಲ್ಲಿ, ಒಂದು ವರ್ಗದಲ್ಲಿ, ಅದಕ್ಕೊಂದು ಚೇತಾವಣೆ ಕೊಟ್ಟು ಅದನ್ನು ಜಾಗ್ರತೆಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಇವತ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವುದೇ ರೀತಿಯಲ್ಲಿ ಇದಕ್ಕೆ ಒಂದು ಪ್ಯಾಂಡಮಿಕ್ ಅಥವಾ ಇದನ್ನು ಅದೊಂದು ಹಸ್ತಾಕ್ಷರ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ವೀಕ್ಷಕರು HMPV ವೈರಸ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಇದು 2001ರಲ್ಲಿ ಪಕ್ಷಿಗಳಲ್ಲಿ ಕಂಡು ಬಂದಂಥ ವೈರಸ್ಸು ಅಲ್ಲಿಂದ ಮನುಷ್ಯರಿಗೆ ಬಂದಿದೆ ಹೇಳುವಂತಹ ಕೆಲವು ಅನುಮಾನಗಳು ಉಂಟು. ಬಟ್ ಅದನ್ನು ಬಿಟ್ಟು ಇದು ನೆದರ್ಲೆಂಡ್ಸಲ್ಲಿ ಮೊದಲನೇ ಬಾರಿಗೆ ಡಿಟೆಕ್ಟ್ ಆದದ್ದು. ಆ್ಯಂಡ್ 2001ನಿಂದ ತೆಗೆದು ಇವತ್ತಿಗೂ ಕೂಡ ಅಮೆರಿಕನ್ ಲಂಗ್ ಅಸೋಸಿಯೇಷನಲ್ಲಿ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತದೆ. ಇದರ ಬಗ್ಗೆ ಆತಂಕ ಪಡಬೇಡಿಯಲ್ಲಿ ಉಂಟು. ಇದಕ್ಕೆ ವ್ಯಾಕ್ಸಿನ್ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟು ಇಲ್ಲ. ಯೂಶ್ವಲಿ ಮೈಲ್ಡ್ ಇನ್ಫೆಕ್ಷನ್ ಆಗಿ ಬರುತ್ತೆ, 5 ದಿನದಲ್ಲಿ ನೆಗಡಿ ಕೆಮ್ಮದಲ್ಲಿ ಬರ್ಬೋದು, ಮತ್ತು ಅದರ ಪಾಲಿಗೆ ಆರಾಮಾಗ್ಬೋದು. ಬಟ್ ಇದು ಒಂದು ಹಂತವರೆಗೆ ಸ್ಪ್ರೆಡ್ ಆದರೆ ಅದು ಆವಾಗ ಕೆಲವು ಜೀವಕ್ಕೆ ಅಪಘಾತ ಆಗುವಂಥ ಸಂದರ್ಭಗಳು ಬರ್ಬೋದು. ಯಾಕಂದರೆ ಇದು 6ನೇ ವೈರಸ್, ಇದು ಮ್ಯೂಟೇಟ್ ಆಗ್ಬೋದು ಹೇಳುವಂಥ ಚಿಂತನೆಗಳು ಇತ್ತಿತ್ತು. ಇವತ್ತಿಗೆ ಈ ನಿಟ್ಟಲ್ಲಿ ನಮ್ಮ ದೇಶದಲ್ಲಿ ಇದಕ್ಕಿರುವಂಥ ತಯಾರಿ, ಕರ್ನಾಟಕದಲ್ಲಿ ಇದಕ್ಕಿರುವಂಥ ತಯಾರಿ ಆಗಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇದು ತಯಾರಿಯಾಗಿ ಸಾಮಾನ್ಯವಾಗಿ ನಡೀತಾ ಉಂಟು. ಉದಾಹರಣೆಗೆ ಒನ್ ಹೆಲ್ತ್ ಮಿಷನ್ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಇದರ ಬಗ್ಗೆ ಕೆಲವು ಹೆಜ್ಜೆಗಳನ್ನು ಇಟ್ಟಿದೆ. ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಬಯೋಲಾಜಿಕಲ್ ಲ್ಯಾಬ್ಗಳಿಂದ ಮೂಲಕ ಎಂಪ್ಯಾಥ್ ಹೇಳುವಂಥ ಮಲ್ಟಿಪ್ಲೆಕ್ಸ್ ಪ್ಲಾಟ್ಫಾರ್ಮ್ ಫಾರ್ ಸಿರಾಲಜಿ ಹೇಳುವಂಥ ಒಂದು ಪ್ರೋಗ್ರಾಮ್ ನಡೀತಾ ಉಂಟು. ಅದರಲ್ಲಿ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಅದರ ಕೆಲಸ ನಡೀತಾ ಉಂಟು. ಆರ್ಟ್ ಪಾರ್ಕಲ್ಲಿ ಅದರ ಕೆಲಸ ನಡೀತಾ ಉಂಟು. ಅರ್ಬನ್ ಡೆವಲಪ್ಮೆಂಟ್, BBMP ಮೂಲಕ, ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವೆಲೆನ್ಸ್ ಮೂಲಕ ಕಾನ್ಸ್ಟೆಂಟ್ ಮಾನಿಟರಿಂಗ್ಗಳು ನಡೀತಾ ಉಂಟು. ಸೊ ಕೇಂದ್ರ ಸರ್ಕಾರದಿಂದ ಕೆಲವು ಸೂಚನೆಗಳು ಬರುತ್ತೆ, ಅದರ ಪ್ರಕಾರ ನಾವು ರಾಜ್ಯದ ಸರ್ಕಾರಗಳು ಅದನ್ನು ಆ್ಯಕ್ಟ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಥ್ರೂ ಅದನ್ನು ಮಾನಿಟರ್ ಮಾಡ್ತಾರೆ.
ಅದನ್ನು ಬಿಟ್ಟು ನಮ್ಮ ಕಡೆಯಿಂದನೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಪಾಸ್ಪೋಲ್ ಕಡೆಯಿಂದ ಕೂಡ ಇದಕ್ಕೆ ಒನ್ ಹೆಲ್ತ್ ಮಿಷನಲ್ಲಿ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ಸಲ್ಲಿ ಯಾವ ಥರದ ಡಯಾಗ್ನೋಸ್ಟಿಕ್ ಕಿಟ್ಗಳು ಮಾಡಬೇಕು, ಈಗಲೇ ತಯಾರಿ ಮಾಡಬೇಕು, ಇದಕ್ಕೆ ತಕ್ಕ ಯಾವ ರೀಪರ್ಪಸ್ಡ್ ವ್ಯಾಕ್ಸಿನ್ಗಳು ಕೆಲಸ ಮಾಡ್ಬೋದು ಹೇಳುವಂತಹ ಕೆಲವು ಚರ್ಚೆಗಳು ಮತ್ತು ಅದಕ್ಕೆ ಚಿಂತನೆಗಳು ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಲ್ಲಿ ಬರುವ ದಿನಗಳಲ್ಲಿ ಇದಕ್ಕೆ ತಕ್ಕ ಡಿಟೆಕ್ಷನ್ RT-PCR ಕಿಟ್ಸ್ಗಳು ಅವೈಲೇಬಲ್ ಇರುತ್ತೆ ಮತ್ತು ಅದಕ್ಕೆ ತಕ್ಕಂತಹ ಯಾವುದಾದರೆ ರೀಪರ್ಪಸ್ಡ್ ವ್ಯಾಕ್ಸಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕಿದ್ದರೆ ಅದನ್ನು ಕೂಡ ಕೆಲಸ ನಡೀತಾ ಉಂಟು. ಅದಕ್ಕೆ ನಮ್ಮ ವೀಕ್ಷಕರು HMPV ವೈರಸ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಇದು 2001ರಲ್ಲಿ ಪಕ್ಷಿಗಳಲ್ಲಿ ಕಂಡು ಬಂದಂಥ ವೈರಸ್ಸು ಅಲ್ಲಿಂದ ಮನುಷ್ಯರಿಗೆ ಬಂದಿದೆ ಹೇಳುವಂತಹ ಕೆಲವು ಅನುಮಾನಗಳು ಉಂಟು. ಬಟ್ ಅದನ್ನು ಬಿಟ್ಟು ಇದು ನೆದರ್ಲೆಂಡ್ಸಲ್ಲಿ ಮೊದಲನೇ ಬಾರಿಗೆ ಡಿಟೆಕ್ಟ್ ಆದದ್ದು. ಆ್ಯಂಡ್ 2001ನಿಂದ ತೆಗೆದು ಇವತ್ತಿಗೂ ಕೂಡ ಅಮೆರಿಕನ್ ಲಂಗ್ ಅಸೋಸಿಯೇಷನಲ್ಲಿ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತದೆ. ಇದರ ಬಗ್ಗೆ ಆತಂಕ ಪಡಬೇಡಿಯಲ್ಲಿ ಉಂಟು. ಇದಕ್ಕೆ ವ್ಯಾಕ್ಸಿನ್ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟು ಇಲ್ಲ. ಯೂಶ್ವಲಿ ಮೈಲ್ಡ್ ಇನ್ಫೆಕ್ಷನ್ ಆಗಿ ಬರುತ್ತೆ, 5 ದಿನದಲ್ಲಿ ನೆಗಡಿ ಕೆಮ್ಮದಲ್ಲಿ ಬರ್ಬೋದು ಮತ್ತು ಅದರ ಪಾಲಿಗೆ ಆರಾಮಾಗ್ಬೋದು. ಬಟ್ ಇದು ಒಂದು ಹಂತವರೆಗೆ ಸ್ಪ್ರೆಡ್ ಆದರೆ ಅದು ಆವಾಗ ಕೆಲವು ಜೀವಕ್ಕೆ ಅಪಘಾತ ಆಗುವಂಥ ಸಂದರ್ಭಗಳು ಬರ್ಬೋದು. ಯಾಕಂದರೆ ಇದು RNA ವೈರಸ್, ಇದು ಮ್ಯೂಟೇಟ್ ಆಗ್ಬೋದು ಹೇಳುವಂಥ ಚಿಂತನೆಗಳು ಇತ್ತಿತ್ತು. ಇವತ್ತಿಗೆ ಈ ನಿಟ್ಟಲ್ಲಿ ನಮ್ಮ ದೇಶದಲ್ಲಿ ಇದಕ್ಕಿರುವಂಥ ತಯಾರಿ, ಕರ್ನಾಟಕದಲ್ಲಿ ಇದಕ್ಕಿರುವಂಥ ತಯಾರಿ ಆಗಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇದು ತಯಾರಿಯಾಗಿ ಸಾಮಾನ್ಯವಾಗಿ ನಡೀತಾ ಉಂಟು. ಉದಾಹರಣೆಗೆ ಒನ್ ಹೆಲ್ತ್ ಮಿಷನ್ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಇದರ ಬಗ್ಗೆ ಕೆಲವು ಹೆಜ್ಜೆಗಳನ್ನು ಇಟ್ಟಿದೆ. ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಬಯೋಲಾಜಿಕಲ್ ಲ್ಯಾಬ್ಗಳಿಂದ ಮೂಲಕ MPATH ಹೇಳುವಂಥ ಮಲ್ಟಿಪ್ಲೆಕ್ಸ್ ಪ್ಲಾಟ್ಫಾರ್ಮ್ ಫಾರ್ ಸಿರಾಲಜಿ ಹೇಳುವಂಥ ಒಂದು ಪ್ರೋಗ್ರಾಮ್ ನಡೀತಾ ಉಂಟು. ಅದರಲ್ಲಿ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಅದರ ಕೆಲಸ ನಡೀತಾ ಉಂಟು. ART-PAC ಅದರ ಕೆಲಸ ನಡೀತಾ ಉಂಟು. ಅರ್ಬನ್ ಡೆವಲಪ್ಮೆಂಟ್, BBMP ಮೂಲಕ, ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವೆಲೆನ್ಸ್ ಮೂಲಕ ಕಾನ್ಸ್ಟೆಂಟ್ ಮಾನಿಟರಿಂಗ್ಗಳು ನಡೀತಾ ಉಂಟು. ಸೊ ಕೇಂದ್ರ ಸರ್ಕಾರದಿಂದ ಕೆಲವು ಸೂಚನೆಗಳು ಬರುತ್ತೆ, ಅದರ ಪ್ರಕಾರ ನಾವು ರಾಜ್ಯದ ಸರ್ಕಾರಗಳು ಅದನ್ನು ಆ್ಯಕ್ಟ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಥ್ರೂ ಅದನ್ನು ಮಾನಿಟರ್ ಮಾಡ್ತಾರೆ. ಅದನ್ನು ಬಿಟ್ಟು ನಮ್ಮ ಕಡೆಯಿಂದನೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಪಾಸ್ಪೋಲ್ ಕಡೆಯಿಂದ ಕೂಡ ಇದಕ್ಕೆ ಒನ್ ಹೆಲ್ತ್ ಮಿಷನಲ್ಲಿ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ಸಲ್ಲಿ ಯಾವ ಥರದ ಡಯಾಗ್ನೋಸ್ಟಿಕ್ ಕಿಟ್ಗಳು ಮಾಡಬೇಕು, ಈಗಲೇ ತಯಾರಿ ಮಾಡಬೇಕು, ಇದಕ್ಕೆ ತಕ್ಕ ಯಾವ ರೀಪರ್ಪಸ್ಡ್ ವ್ಯಾಕ್ಸಿನ್ಗಳು ಕೆಲಸ ಮಾಡ್ಬೋದು ಹೇಳುವಂತಹ ಕೆಲವು ಚರ್ಚೆಗಳು ಮತ್ತು ಅದಕ್ಕೆ ಚಿಂತನೆಗಳು ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಲ್ಲಿ ಬರುವ ದಿನಗಳಲ್ಲಿ ಇದಕ್ಕೆ ತಕ್ಕ ಡಿಟೆಕ್ಷನ್ RT-PCR ಕಿಟ್ಸ್ಗಳು ಅವೈಲೇಬಲ್ ಇರುತ್ತೆ ಮತ್ತು ಅದಕ್ಕೆ ತಕ್ಕಂತಹ ಯಾವುದಾದರೆ ರೀಪರ್ಪಸ್ಡ್ ವ್ಯಾಕ್ಸಿನ್ಗಳು ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕಿದ್ದರೆ ಅದನ್ನು ಕೂಡ ಕೆಲಸ ನಡೀತಾ ಉಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.